ಅಂಜಬೇಡ, ಇಗೋ ನೋಡು, ಏಸರು ಗತ್ತೆಯನ್ನೇರಿ ಬರುತ್ತಿರುವನು, ನಿನ್ನ ಅರಸನು. ಯವನನು ಬರೆದಂತ ಶುಭ ಸಂದೇಶ 12ನೇ ಅಧ್ಯಾಯ 14ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಕರ್ತನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಧರ್ಮದ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದು ಗರಿಗಳ ಭಾನುವಾರದ ಹಬ್ಬ. ಯೇಸು ಕ್ರಿಸ್ತರು ಜೆರುಸಲೇಮ್ ನಗರಕ್ಕೆ ರಾಜನಂತೆ ಪ್ರವೇಶಿಸಿದ ದಿನವನ್ನ ನೆನಪಿಸುತ್ತದೆ ಈ ಗರಿಗಳ ಭಾನುವಾರದ ಹಬ್ಬ. ಈ ಹಬ್ಬದಲ್ಲಿ ನಾವು ಪ್ರಮುಖವಾಗಿ ನೋಡುವಂತದ್ದು ಮೊದಲನೆಯದು ಗರಿಗಳು. ಗರಿಗಳನ್ನ ಏತಕ್ಕಾಗಿ ಬಳಸಲಾಗುತ್ತದೆ? ಆ ಕಾಲದಲ್ಲಿ ಯಹೂದಿ ಸಂಪ್ರದಾಯದಲ್ಲಿ ಗರಿಗಳು ವಿಜಯ, ಜಯ ಮತ್ತು ಶಾಂತಿಯ ಸಂಕೇತಗಳಾಗಿದ್ದವು. ಪ್ರಾಚೀನ ಕಾಲದಲ್ಲಿ ಒಬ್ಬ ರಾಜನು ಯುದ್ಧವನ್ನು ಗೆದ್ದು ಬಂದಾಗ ಅಥವಾ ಒಬ್ಬ ಪ್ರಮುಖ ವ್ಯಕ್ತಿಯನ್ನ ಗೌರವಿಸುವಾಗ ಜನರು ಗರಿಗಳನ್ನ ಬೀಸಿ ಆ ವ್ಯಕ್ತಿಯನ್ನ ಅಥವಾ ಆ ರಾಜನನ್ನ ಸ್ವಾಗತಿಸುತ್ತಿದ್ದರು. ಯೇಸು ಕ್ರಿಸ್ತರು ಜೆರುಸಲೇಮ್ ನಗರಕ್ಕೆ ಬಂದಾಗ ಜನರು ಅವರನ್ನ ಲೋಕದ ರಕ್ಷಕ, ಶಾಂತಿಯ ರಾಜ ಎಂದು ಒಪ್ಪಿಕೊಂಡದ್ದರಿಂದ ಗರಿಗಳನ್ನ ಹಿಡಿದು ಯೇಸು ಸ್ವಾಮಿಯನ್ನ ಸ್ವಾಗತಿಸಿದರು. ಇನ್ನು ಬೈಬಲ್ ಶ್ರೀ ಗ್ರಂಥದಲ್ಲಿ ಈ ಖರ್ಜೂರದ ಮರದ ಗರಿಗಳು ಅಥವಾ ಗರಿಗಳನ್ನ ಬಳಸುವಿಕೆಯನ್ನ ನಾವು ಬೈಬಲ್ ಶ್ರೀ ಗ್ರಂಥದಲ್ಲಿ ನೋಡುವುದಾದರೆ ಯಾಜಕ ಕಾಂಡ 23ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ನಾವು ನೋಡುವಂತೆ ಖರ್ಜೂರ ಮರದ ಗರಿಗಳು, ಎಲೆಗಳು, ದಟ್ಟವಾಗಿರುವ ಮರದ ಕೊಂಬೆಗಳನ್ನು ಮತ್ತು ನೀರಿನ ಕಾಲುವೆಗಳ ಬಳಿ ಬೆಳೆಯುವ ನಿರವಂಜಿ ಚಿಗುರುಗಳನ್ನು ತೆಗೆದುಕೊಂಡು ಬಂದು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಎಲ್ಲ ಕಾರಣ ಗರಿಗಳು ಯೇಸುಕ್ರಿಸ್ತರ ಸ್ವಾಗತಕ್ಕೆ ಮುಖ್ಯ ಕಾರಣಗಳಾದವು. ಇನ್ನು ಎರಡನೆಯದು ಕತ್ತೆಯ ಮೇಲೆ ಏಕೆ ಯೇಸು ಸ್ವಾಮಿ ಕುಳಿತು ಬಂದರು ಎಂಬುವಂಥದ್ದು. ಯೇಸು ಕ್ರಿಸ್ತರು ಕುದುರೆಯ ಬದಲಾಗಿ ಕತ್ತೆಯನ್ನು ಆರಿಸಿಕೊಂಡಿದ್ದಕ್ಕೆ ಒಂದು ವಿಶೇಷ ಅರ್ಥವಿದೆ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರಿಯ ಸ್ನೇಹಿತರೆ, ಆ ಕಾಲದಲ್ಲಿ ರಾಜರು ಯುದ್ಧಕ್ಕೆ ಹೋಗುವಾಗ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದರು. ಆದರೆ ಶಾಂತಿಯ ದೂತನಾಗಿ ಬರುವಂತ ರಾಜನು ಕತ್ತೆಯ ಮೇಲೆ ಬರುತ್ತಿದ್ದನು. ಯೇಸು ಕ್ರಿಸ್ತರು ಯುದ್ಧ ಮಾಡಲಿಕ್ಕಲ್ಲ, ಬದಲಾಗಿ ಪ್ರೀತಿ ಮತ್ತು ಶಾಂತಿಯನ್ನ ಹಂಚಲು ಈ ಲೋಕಕ್ಕೆ ಬಂದವರು ಎಂದು ಇದು ತೋರಿಸುತ್ತದೆ. ಇನ್ನು ಬೈಬಲ್ ಶ್ರೀ ಗ್ರಂಥದ ಭವಿಷ್ಯವಾಣಿಯನ್ನ ನೋಡುವುದಾದರೆ ಜಕರ್ಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೀಗೆಂದು ಬರೆಯಲ್ಪಟ್ಟಿದೆ: ಹರ್ಷೋದ್ಗಾರ ಮಾಡಿರಿ ಜೆರುಸಲೇಮಿನ ಜನಗಳೇ, ಇಗೋ ಬರುತಿಹನು ನಿಮ್ಮ ಅರಸನು, ನ್ಯಾಯವಂತನು, ಜಯಶೀಲನು, ಆತನು ವಿನಮ್ರನು, ಏಸರು ಗತ್ತೆಯನ್ನೇರಿ ಸಾಗಿ ಬರುತಿಹನು ಎಂಬ ಭವಿಷ್ಯವಾಣಿ ಪೂರೈಸಲು ಅವರು ಕತ್ತೆಯನ್ನ ಆರಿಸಿಕೊಂಡರು. ಇದು ಯೇಸು ಕ್ರಿಸ್ತರ ವಿನಯಶೀಲತೆಯನ್ನ ತೋರಿಸುತ್ತದೆ. ಇನ್ನು ಮೂರನೆಯದು ಬಟ್ಟೆಗಳನ್ನ ದಾರಿಯಲ್ಲಿ ಏಕೆ ಹಾಸಿದರು ಎಂಬುವಂಥದ್ದು. ಜನರು ತಮ್ಮ ಮೇಲಂಗಿಗಳನ್ನ ದಾರಿಯಲ್ಲಿ ಹಾಸಿದ್ದು ಅತ್ಯಂತ ಉನ್ನತ ಗೌರವದ ಸಂಕೇತವಾಗಿದೆ. ಇದು ಸಂಪೂರ್ಣ ಶರಣಾಗತಿಯನ್ನ ಸೂಚಿಸುತ್ತದೆ. ನಾವು ನಿಮ್ಮ ಆಳ್ವಿಕೆಗೆ ಒಳಪಡುತ್ತೇವೆ ಮತ್ತು ನೀವು ನಮ್ಮ ರಾಜರು ಎಂದು ಸಾರುವುದು ಇದರ ಉದ್ದೇಶವಾಗಿತ್ತು. ಗೌರವಾನ್ವಿತ ವ್ಯಕ್ತಿಯ ಪಾದಗಳು ಅಥವಾ ಅವರು ಸವಾರಿ ಮಾಡುವ ಪ್ರಾಣಿಯ ಪಾದಗಳು ಧೂಳಿಗೆ ತಾಗಬಾರದು ಎಂಬುದು ಅಂದಿನ ಕಾಲದಲ್ಲಿ ಗೌರವ ಸಲ್ಲಿಸುವ ರೀತಿಯಾಗಿತ್ತು. ಇನ್ನು ಬೈಬಲ್ ಶ್ರೀ ಗ್ರಂಥದಲ್ಲಿ ನೋಡುವುದಾದರೆ 2 ಅರಸರುಗಳ ಗ್ರಂಥ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ನಿನ್ನನ್ನು ಇಸ್ರಾಯೇಲರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದಾನೆಂಬುದಾಗಿ ಸರ್ವೇಶ್ವರ ನುಡಿದಿದ್ದಾರೆ ಎಂದ ಕೂಡಲೇ ಅವರು ತಮ್ಮ ಬಟ್ಟೆಗಳನ್ನ ಹಾಸಿ ತುತ್ತೂರಿಯನ್ನ ಉದಿಸಿ ಯೆಹೋವನು ಅರಸನಾಗಿದ್ದಾನೆ ಎಂದು ಕೂಗಿದರು ಎಂದು ನುಡಿಯುತ್ತದೆ. ಆ ಕಾಲದಿಂದಲೂ ತಮ್ಮ ಮೇಲಂಗಿಯನ್ನ ದಾರಿಯಲ್ಲಿ ಹಾಸಿದ್ದು ಅತ್ಯಂತ ಉನ್ನತ ಗೌರವವನ್ನ ನೀಡುವುದರ ಸಂಕೇತವಾಗಿದೆ. ಕರ್ತನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಈ ಸಂಪ್ರದಾಯ ಇಂದಿಗೂ ಚರ್ಚ್ಗಳಲ್ಲಿ ಮುಂದುವರಿಯುತ್ತಿದೆ. ಜನರು ಗರಿಗಳನ್ನ ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಯೇಸು ಕ್ರಿಸ್ತರನ್ನ ತಮ್ಮ ಜೀವನದ ರಾಜ ಎಂದು, ತಮ್ಮ ಜೀವನಕ್ಕೆ, ತಮ್ಮ ಆತ್ಮಕ್ಕೆ ಯೇಸು ಕ್ರಿಸ್ತರನ್ನ ಈ ಗರಿಗಳ ಭಾನುವಾರದ ದಿನದಂದು ಬರಮಾಡಿಕೊಳ್ಳುತ್ತಾರೆ. ಜೈ ಯೇಸು ಕ್ರಿಸ್ತ. ಆಮೆನ್.